ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನಾಳೆ ನಡೆಯುವಂತಹ ಅರ್ಥಶಾಸ್ತ್ರ ಎಂಬ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಈಗ ಬಂದಂತಹ ಅಪ್ಡೇಟ್ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನು ಮಾತ್ರ ಮಿಸ್ ಮಾಡದೆ ನೀವು ಮನನ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಆಗಲೇ ನೀವು 50 ಅಥವಾ 60+ ಗ್ಯಾರಂಟಿ ತೊಗೊಳ್ತೀರಾ. ಯಾಕಂದರೆ ಇವುಗಳನ್ನು ಮಾತ್ರ ಮಿಸ್ ಮಾಡ್ಕೊಳ್ಳಬಾರ್ದು. ಓಕೆ, ಬನ್ನಿ ಹಾಗಾದರೆ ಶುರು ಮಾಡೋಣ. ನೋಡಿ, ಇದೊಂದು ಪ್ರಶ್ನೆ ಬಂದು ಬರುತ್ತೆ. ನೋಡಿ, ಒಂದು ಮಾರುಕಟ್ಟೆಯಲ್ಲಿ ಇಬ್ಬರು ಅನುಭೋಗಿಗಳು ಇದ್ದಾರೆ ಎಂದು ಪರಿಗಣಿಸಿ ಬೆಲೆಯ ವಿವಿಧ ಮಟ್ಟದಲ್ಲಿ ಒಂದು ಸರಕಿನ ಬೇಡಿಕೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಸರಕಿನ ಮಾರುಕಟ್ಟೆ ಬೇಡಿಕೆಯನ್ನು ಲೆಕ್ಕ ಮಾಡಿ. ನೋಡಿ, ಇಲ್ಲಿ ಪಿ ಮತ್ತು D1 ಮತ್ತು D2 ಕೊಟ್ಟಿರ್ತಾರೆ. ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಲಿಕ್ಕೆ ಹೇಳಿರ್ತಾರೆ. ಸಿಂಪಲ್ ಆಗಿ ಇಲ್ಲಿ ನೀವು ಲೆಕ್ಕ ಮಾಡಬೇಕಾಗುತ್ತೆ. ಈ D1 ಮತ್ತು D2 ಅನ್ನು 9, D1 ಎಷ್ಟಿದೆ 9 ಇದೆ, D2 ಎಷ್ಟಿದೆ 24, 9 + 24 ಮಾಡಿದರೆ ಎಷ್ಟಾಗುತ್ತೆ 33 ಆಗುತ್ತೆ. ಅಂದರೆ D1 ಮತ್ತು D2 ಎರಡನ್ನೂ ಪ್ಲಸ್ ಮಾಡಿದರೆ ನಿಮಗೆ ಮಾರುಕಟ್ಟೆ ಬೇಡಿಕೆ ಸಿಗ್ತಾ ಹೋಗುತ್ತೆ. ಇಷ್ಟು ಮಾಡಿಬಿಟ್ರೆ ನಿಮಗೆ ಆರಾಮಾಗಿ 4 ಮಾರ್ಕ್ಸ್ ಸಿಗುತ್ತೆ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಿದಿಂದ ವಿವರಿಸ್ರಿ. ಇದೊಂದು ತುಂಬ ಇಂಪಾರ್ಟೆಂಟ್, ಭಾಳ ಸಿಂಪಲ್ ಆಗಿದೆ. ಇದನ್ನು ಯಾರು ಕರೆಕ್ಟಾಗಿ ನೆನ್ಪಿಟ್ಕೊಳ್ತೀರಾ ಆರಾಮಾಗಿ ನೀವು ಡೈಗ್ರಾಮ್ ಮಾಡ್ಕೊಳ್ಬೋದು. ನೆನ್ಪಿಟ್ಕೊಳ್ಳಿ ಆರಾಮಾಗಿ. ಇಲ್ಲಿ O ಮತ್ತು X ಸರಕಿನ ಪ್ರಮಾಣದಲ್ಲಿ ಸರಕಿನ ಪ್ರಮಾಣವನ್ನು ಹಾಕಬೇಕಾಗುತ್ತೆ. ಇಲ್ಲಿ ತುಷ್ಟಿಗುಣ ಹಾಕಬೇಕಾಗುತ್ತೆ O ಮತ್ತು Y ರೇಖೆಯಲ್ಲಿ. ಬಹಳ ಸಿಂಪಲ್ ಇದೆ, ಚೆನ್ನಾಗಿದ್ದನ್ನು ಮಾತ್ರ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದನ್ನು ರೇಖೆ ಮಾಡ್ಕೊಂಡ್ಬಿಟ್ರೆ ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಸಾಕು, ಆರಾಮಾಗಿ ನೀವು ಈಸಿಯಾಗಿ ಪಾಸ್ ಆಗ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ. ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರಗಳೊಂದಿಗೆ ಒಂದು ಸ್ಪಷ್ಟಪಡಿಸಿ. ಇದೊಂದು ಪ್ರಶ್ನೆ 6 ಅಂಕಗಳಿಗೆ ತುಂಬ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಔದಾಸೀನ್ಯ ವಕ್ರರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತದೆ. ಇದು ಮೊದಲನೇ ಲಕ್ಷಣ. ಎತ್ತರದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ನೀಡುತ್ತದೆ, ಎರಡನೇ ಲಕ್ಷಣ. ಮೂರನೇ ಲಕ್ಷಣ ಯಾವುದಂದರೆ ಇಲ್ಲಿ 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಇನ್ನೊಂದು ಛೇದಿಸುವುದಿಲ್ಲ. ಈ 3 ರೇಖೆಗಳು ಬಹಳ ಇಂಪಾರ್ಟೆಂಟ್. ಈ 3 ರೇಖೆಗಳನ್ನು ತೆಗೆದು ಸರಿಯಾದ ರೀತಿಯಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಸಾಕು, ಆರಾಮಾಗಿ 6 ಅಂಕಗಳು ಸಿಗುತ್ತೆ ನಿಮಗೆ. ಈ 3 ರೇಖೆಗಳನ್ನು ಕರೆಕ್ಟಾಗಿ ನೀವೇನು ಮಾಡಿ ಸ್ಟಡಿ ಮಾಡ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಿ ಬರ್ದು ತೆಗೆದು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆ ಇದು. ಯಾಕಂದರೆ ಬಹಳ ಇಂಪಾರ್ಟೆಂಟ್. ಕಾರ್ಯಭಾರಕ್ಕೆ 5 ಅಂಕಗಳು ಫಿಕ್ಸ್ ಇರುತ್ತೆ, ನೆನ್ಪಿಟ್ಕೊಳ್ಬೇಕು. ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ 5 ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೀಡಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟ್ ಇದೆ, ನೀವು ಲೆಕ್ಕ ಮಾಡುವಂಥದ್ದು. ಇಲ್ಲಿ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ, ಅಂದರೆ ಇಲ್ಲಿ X1 ಸರಕನ್ನು ಮುಗಿಸ್ಬೋದು. ಅಂದರೆ ಆ ಅನುಭೋಗಿ ಹತ್ತಿರ ಒಂದು 100 ರೂಪಾಯಿ ಇದ್ದರೆ 10 ರೂಪಾಯಿಗೆ ಒಂದು ಮಾವಿನ ಹಣ್ಣು ಇದ್ದರೆ, ಹಾಗಾದರೆ 100 ರೂಪಾಯಿದಲ್ಲಿ 10 ರೂಪಾಯಿ ಮಾವಿನ ಹಣ್ಣು ಎಷ್ಟು ಬರ್ತವೆ? 10 ಬರ್ತವೆ. ಈ ರೀತಿಯಲ್ಲಿ ನೀವು ಲೆಕ್ಕ ಮಾಡಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು ಬಂದುಬಿಟ್ಟು ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸ್ರಿ ಅಂತ ಇದೆ. ಅಲ್ಪಾವಧಿ ವೆಚ್ಚಗಳು: ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ, ಒಟ್ಟು ವೆಚ್ಚ, ಸರಾಸರಿ ಸ್ಥಿರ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ, ಅಲ್ಪಾವಧಿ ಸರಾಸರಿ ವೆಚ್ಚ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳಿವು, ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಟೋಟಲ್ 7 ಅಲ್ಪಾವಧಿ ವೆಚ್ಚಗಳಿದ್ದಾವೆ. ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸ್ಲಿಕ್ಕೆ ಹೇಳ್ತಾರೆ. ಇವೆಲ್ಲವುಗಳನ್ನು ವಿವರಿಸಬೇಕಾಗುತ್ತೆ. 6 ಅಂಕಗಳಿಗೆ ಕೇಳ್ತಾರೆ, ನೆನ್ಪಿಟ್ಕೊಳ್ರಿ. ಇದೊಂದು ಕೂಡ ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಭಾಳ ಇಂಪಾರ್ಟೆಂಟ್. ಒಂದು ಉದ್ಯಮ ಘಟಕದ SMCVR ಪಟ್ಟಿಯನ್ನು ಕೆಳಗಿನ ಕೋಷ್ಟಕದಲ್ಲಿ ಇದು ಉದ್ಯಮ ಘಟಕದ ಒಂದು TVC, TC, AFC ಮತ್ತು SACಗಳನ್ನು ಕಂಡುಹಿಡಿಯಿರಿ. ಇದು ಏನಾದರೂ ಅರ್ಥ ಆಗಿಲ್ಲದಿದ್ದರೆ ನನ್ನ ಒಂದು ಚಾನಲಲ್ಲಿ ಆಲ್ರೆಡಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಕೂಡ ಬಿಟ್ಟಿದ್ದೇನೆ. ನಾನು ಈಗಲೇ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಆರಾಮಾಗಿ ಅದನ್ನು ತಿಳ್ಕೊಳ್ಬೋದು. ಓಕೆ, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇದು, ಯಾಕಂದರೆ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು, ನೆನ್ಪಿಟ್ಕೊಳ್ರಿ. ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದು ಕೂಡ ನಾನು ಬಿಟ್ಟಿದ್ದೇನೆ, ಇದನ್ನು ಕೂಡ ಕರೆಕ್ಟಾಗಿ ತಿಳ್ಕೊಳ್ಳಿ. ಓಕೆ, ಇವೆರಡು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ TR ಮತ್ತು TC ಭಾಳ ಇಂಪಾರ್ಟೆಂಟ್. ಇದು TR ಮತ್ತು TCಯನ್ನು ಲಾಭವನ್ನು ಕಂಡುಹಿಡಲಿಕ್ಕೆ ಹೇಳ್ತಾರೆ. ಸಿಂಪಲ್ಲಾಗಿ TR ಅನ್ನು TC ಒಳಗಡೆ ಕಳೆದರೆ ನಿಮ್ಗೆ ಏನು ಸಿಗುತ್ತೆ? ಮಾರುಕಟ್ಟೆ ಬೆಲೆ ಸೇಮ್ ಇರುತ್ತೆ, ಇದೇ ಇರುತ್ತೆ. ಲಾಭ ಕರೆಕ್ಟಾಗಿ ನಿಮಗೆ ಮೈನಸ್ ಮಾಡಿದಾಗ ಲಾಭ ಸಿಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ TR 0 ಇದೆ, TC 5 ಇದೆ, -5 ಬರುತ್ತೆ. ನೆಕ್ಸ್ಟು ಇಲ್ಲಿ TR 5 ಇದೆ, TC 7 ಇದೆ, -2 ಬರುತ್ತೆ. ಯಾಕಂದರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೆದಾಗ ಇಲ್ಲಿ -2 ಬಂದೇ ಬರುತ್ತೆ. ಓಕೆ, ಇಷ್ಟು ಈ ರೀತಿ ಕಳೆಯುವಂಥದ್ದು ಇದು TR ಮತ್ತು TC, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಕೂಡ ಕಾರ್ಯಭಾರಕ್ಕೆ ಸಂಬಂಧಪಡೋದು. ಇದು ಯಾರು ಕರೆಕ್ಟಾಗಿ ನೆನ್ಪಿಟ್ಕೊಳ್ತೀರಾ ಇದರ ಮೇಲೆ ಈ ರೇಖೆ ಬರುತ್ತೆ. ಇಷ್ಟು ರೇಖೆ ತೆಗೆದ್ರೆ ಸಾಕು, ನಿಮಗೆ 5 ಮಾರ್ಕ್ಸ್ಗಳು ಸಿಗುತ್ತೆ.
ತುಂಬ ಇಂಪಾರ್ಟೆಂಟ್ ಇದೊಂದು ಕೂಡ, ಯಾಕಂದರೆ ನಿಮಗೆ GDP MP ಆ್ಯಂಡ್ GDP at FC GDP at MP ಇವೆಲ್ಲ ಕಂಡುಹಿಡಲಿಕ್ಕೆ ಹೇಳ್ತಾರೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳಿದು, ನೆನ್ಪಿಟ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ಆಲ್ರೆಡಿ ಈ ಲೆಕ್ಕವನ್ನು ತಿಳಿಸಿ ಹೇಳಿದ್ದೇನೆ ನಾನು ನಿಮಗೆ, ತುಂಬ ಆಲ್ಮೋಸ್ಟ್ ತಿಳಿಸಿದ್ದೇನೆ. ಇದನ್ನು ಕರೆಕ್ಟಾಗಿ ನಿಮಗೆ ಬೇಕು ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಸಿಗುತ್ತೆ ಆರಾಮಾಗಿ ನೋಡಿ. ಇದಕ್ಕೆ ಸೂತ್ರಗಳಿದಾವೆ, ಸೂತ್ರಗಳು ನೆನ್ಪಿಟ್ರೆ ಆರಾಮಾಗಿ 6 ಅಂಕಗಳನ್ನು ತೆಗೆದುಕೊಳ್ಬೋದು. ನೆಕ್ಸ್ಟ್ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು, ಯಾಕಂದರೆ ಇಲ್ಲಿ NDP at MP GNP at MP ಇದು ಬೇರೆ ಇರುತ್ತೆ, E ಮತ್ತು F ಎಕ್ಸ್ಟ್ರಾ ಬಂದಿರುತ್ತೆ, ಅದು ಬೇರೆ ಇದು ಬೇರೆ. ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ಆನ್ಸರ್ ಇದೆ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದೊಂದು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ, ಗ್ಯಾರಂಟಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳಿದು ಬಹಳ ಇಂಪಾರ್ಟೆಂಟ್. ಕಾರ್ಯಭಾರಕ್ಕೆ ಟೋಟಲ್ 4 ಅಥವಾ 3 ಕಾರ್ಯಭಾರ ಫಿಕ್ಸ್ ಬರುವಂಥದ್ದು ಪ್ರಾಕ್ಟೀಸ್ ಮಾಡಿ. ಇದು ತುಂಬ ಇಂಪಾರ್ಟೆಂಟ್ ಇದೆ, ಮೈನಸ್ ಪ್ಲಸ್ ಇದೆ. ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಇದೆ, ಈಗಲೇ ಅದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ಬನ್ನಿ, ಇದೊಂದು ಭಾಳ ಇಂಪಾರ್ಟೆಂಟ್ ಇದೊಂದು, ಯಾಕಂದರೆ ಹಣದ ಕಾರ್ಯಗಳನ್ನು ವಿವರಿಸಲು ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿ ದೋಷಗಳನ್ನು ನಿವಾರಿಸುತ್ತದೆ. ವಿನಿಮಯ ಮಾಧ್ಯಮ, ಮೌಲ್ಯಮಾಪನ, ಮೌಲ್ಯ ವರ್ಗಾವಣೆ ಸಾಧನ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಹಣದ ಕಾರ್ಯಗಳು, ಮೌಲ್ಯ ಸಂಗ್ರಹ ಇವುಗಳನ್ನು ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕು. ಇದೊಂದು ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಪ್ರಶ್ನೆ ಬರುತ್ತೆ ನೋಡಿ. ಇದು ಫಿಕ್ಸ್ ಬರುವಂಥದ್ದು 4 ಅಂಕಗಳಿಗೆ, ಯಾರು ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇದನ್ನು ಪ್ರಾಕ್ಟೀಸ್ ಮಾಡಿ ಆರಾಮ್, ಭಾಳ ಈಸಿ ಇದೆ ಇದು. 2 ಮೆಥಡಲ್ಲಿ ಇದು ಒಂದು ಮೆಥಡ್ ಆದರೂ ಮಾಡಿ, ವಿಧಾನ 1 ವಿಧಾನ 2 ಇದನ್ನಾದರೂ ಮಾಡಿ. ಓಕೆ, 2ರಲ್ಲಿ ಒಂದು ವಿಧಾನ ಮಾಡಿದರೆ ನಿಮಗೆ 4 ಅಂಕಗಳು ಸಿಗುತ್ತೆ. ಕೊನೆಯದಾಗಿ ಇವುಗಳನ್ನು ಓದ್ಕೊಳ್ಳಿ. ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಈಸಿಯಾಗಿ ನಿಮಗೆ ಇವುಗಳನ್ನು ಕಾಲಮಲ್ಲಿ ಇರುವಂಥದ್ದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇಷ್ಟು ಓದ್ಕೊಳ್ಳಿ ಸಾಕು, ನಿಮಗೆ ಆರಾಮಾಗಿ 50+ ಬರುತ್ತೆ. ಇದರಲ್ಲಿಯೇ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಎಕ್ಸ್ಪ್ಲೇನ್ ಜೊತೆಗೆ ನಾನು ವಿಡಿಯೋಸ್ ಮಾಡಿಬಿಟ್ಟಿದ್ದೇನೆ, ಅವುಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.